ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ವಾರ್ ಆಫ್ ಫ್ಯಾಕ್ಷನ್ ನೋ ಆಕ್ಷನ್. ಬಣ ರಾಜಕಾರಣದ ಕದನದ ಕಾರಣಕ್ಕೆ ದೊಡ್ಡ ದೊಡ್ಡ ಕುರ್ಚಿಗಳ ತೀರ್ಮಾನ ವಿಳಂಬ ಆಗಿದ್ದಾಯ್ತು. ಈಗ ಮತ್ತೊಂದು ಕುರ್ಚಿಯ ತೀರ್ಮಾನಕ್ಕೂ ಅದೇ ವಿಳಂಬ ಧೋರಣೆ ಆಗಿದೆ ಕಾರಣ. ಯಾವುದದು ಮತ್ತೊಂದು ಕುರ್ಚಿಯ ಕದನ ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ನಲ್ಲಿ. ಇನ್ನ ಎರಡನೇ ಸ್ಟೋರಿ ಏನು ಅಂತಂದ್ರೆ, ಅದೇ ರಾಗ ಅದೇ ಹಾಡು ಬೇರೆ ಕುರ್ಚಿ. ಈಗ ಮತ್ತೆ ಶಾಸಕರ ಸಹಿ ಸಂಗ್ರಹ, ಮತ್ತೆ ದಿಲ್ಲಿ ಟೂರ್, ಮತ್ತೆ ಹೈಕಮಾಂಡ್ ನಾಯಕರ ಮನೆ ಸುತ್ತೋ ಲೆಕ್ಕಾಚಾರ. ಆದರೆ ಈ ಬಾರಿ ಸಿಎಂ ಕುರ್ಚಿ ಬದಲಾವಣೆಗಲ್ಲ, ಮಂತ್ರಿ ಸ್ಥಾನಕ್ಕಂತೂ ಅಲ್ವೇ ಅಲ್ಲ. ಮತ್ಯಾಕೆ ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2 ರಲ್ಲಿ. ಈಗ ಮೊದಲ ಸ್ಟೋರಿ. ಕಳೆದ 3 ವರ್ಷ ಸಿಎಂ ಕುರ್ಚಿಯ ಕಿತ್ತಾಟ ಆಯಿತು. ಅದಾದ ಮೇಲೆ ಮಂತ್ರಿ ಸ್ಥಾನಕ್ಕಾಗಿ ಮಹಾ ಹೋರಾಟ ನೋಡಿದ್ದೂ ಆಯ್ತು. ಅದರ ಬೆನ್ನಿಗೆ ಎಂದಿನಂತೆ ಖಾತೆ ಕ್ಯಾತೆ ಕಂಡಿದ್ದೂ ಆಯ್ತು. ಇಲ್ಲಿಗೆ ಮುಗೀತೆ ಕೇಳಿದ್ರೆ ಎಲ್ಲಾದರೂ ಉಂಟೆ ಅಂತ ಮತ್ತೊಂದು ಕುರ್ಚಿ ಕದನದ ಕತೆ ತಂದಿದ್ದಾರೆ ಗೋವಿಂದಣ್ಣ. ಮತ್ತೆ ಕುರ್ಚಿ ಕಿತ್ತಾಟನ? ಯಾವ ಕುರ್ಚಿ, ಯಾರ ಕದನ ನೋಡೋಣ ಒಳನೋಟದಲ್ಲಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಕ್ಕೆ 2 ತಿಂಗಳು ಬೇಕಾಯ್ತು. ಆಮೇಲೆ ಅವ್ರಿಗೆ ಖಾತೆ ಕೊಡಕ್ಕೆ ಮತ್ತೆ 10 ದಿನ ಬೇಕಾಯ್ತು. ಈಗ ಅಧಿವೇಶನ ಶುರುವಾಗಿ 10 ದಿನ ಆದ್ರೂ ಇನ್ನು ಚೀಫ್ ವಿಪ್ ಮಾಡಕ್ ಆಗಿಲ್ಲ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಆ ಪೋಸ್ಟಿಗೂ ಎಷ್ಟು ಲಾಬಿ, ಪ್ರೆಷರು, ಕುಕ್ಕರ್ ರಂಗಾಗಿದೆ ಅಂತ. ಆ ಕಡೆ ವಿಧಾನಸಭೆಯಲ್ಲಿ ಹಿಂದೆ ಆಗಿದ್ದವರೇ ಸದ್ಯ ಚೀಫ್ ವಿಪ್ ಕೆಲಸ ನೋಡ್ಕೊತಾ ಇದ್ದಾರೆ. ಆದ್ರೆ ಈ ಕಡೆ ಆಯ್ತಲ್ಲ, ಅದು ಭಾರಿ ಮಜಾ ಇದೆ. ಈ ಕಡೆ ಚೀಫ್ ವಿಪ್ ಕೆಲಸನ ಈಗ ಯಾರು ಮಾಡ್ತಿದ್ದಾರೆ ಗೊತ್ತಾ ನಿಂಗೆ ಅಂತ ಮತ್ತೆ ನಮಗೆ ಪ್ರಶ್ನೆ ಎಸಿತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನದು ಆ ಕಡೆ ಈ ಕಡೆ ಅನ್ಕೊಂಡು ಅದ್ಯಾವ ಕಡೆ, ಯಾರ ಕಡೆ? ಈಗ ಚೀಫ್ ವಿಪ್ ಮಾಡಕ್ಕೆ ಯಾರು ತಡೆ ಅಂತ ಕೇಳಿದ್ದೆ ತಡ ಬಾಯ್ ಬಿಟ್ರು ನೋಡಿ. ಚೀಫ್ ವಿಪ್ ಪೋಸ್ಟ್ ಖಾಲಿ ಉಳಿಯೋದಕ್ಕೆ ಕಾರಣವಾದ ಅಡೆತಡೆಯ ಸುದ್ದಿ. ವಿಷಯ ಏನಪ್ಪಾ ಅಂದ್ರೆ, ಅಧಿವೇಶನ ಶುರು ಆಗಿದ್ದು ಆಯ್ತು. ಪರಿಷತ್ನಲ್ಲಿ ಗವರ್ಮೆಂಟ್ ಚೀಫ್ ವಿಪ್ ಆಗಿದ್ದ ಸಲೀಂ ಅಹಮದ್ ಅವರು ಸಭಾಪತಿ ಆಗಿದ್ದು ಆಯ್ತು. ಇಷ್ಟಾದ್ಮೇಲೆ ಚೀಫ್ ವಿಪ್ ಪೋಸ್ಟ್ ಖಾಲಿ ಆಗಿದ್ದು ಆಯ್ತು. ಅತ್ತ ವಿಧಾನಸಭೆಯಲ್ಲಿ ಸದ್ಯ ಈ ಹಿಂದೆ ಸರ್ಕಾರದ ಚೀಫ್ ವಿಪ್ ಆಗಿದ್ದ ಅಶೋಕ್ ಪಟ್ಟಣ್ ಅವರೇ ಆ ಜವಾಬ್ದಾರಿ ನೋಡ್ಕೋತಿದ್ದಾರೆ. ಇತ್ತ ಸಲೀಂ ಅಹಮದ್ ಅವರು ಪರಿಷತ್ ಸಭಾಪತಿ ಆದ್ಮೇಲೆ ಖಾಲಿ ಇರೋ ಚೀಫ್ ವಿಪ್ ಕೆಲಸವನ್ನ ಯಾರು ಮಾಡ್ತಿದ್ದಾರೆ ಅಂದ್ರೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೇ ಎಂಎಲ್ಸಿಗಳಿಗೆಲ್ಲ ಡೈರೆಕ್ಷನ್ ಕೊಡ್ತಾ ಚೀಫ್ ವಿಪ್ ಜವಾಬ್ದಾರಿಯನ್ನು ಸದ್ಯ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋದು ಪರಿಷತ್ತಿನ ಮೊಗಸಾಲೆ ಮೂಲಗಳ ಇನ್ಫಾರ್ಮೇಶನ್. ಆದ್ರೆ ಈಗ ಅದೇ ಪರಿಷತ್ತಿನ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಅಧಿವೇಶನ ಶುರುವಾಗಿ 10 ದಿನ ಆದ್ರೂ ಕೂಡ ಖಾಲಿ ಇರೋ ಚೀಫ್ ವಿಪ್ ಪೋಸ್ಟಿಗೆ ಇನ್ನು ನೇಮಕ ಮಾಡೋಕ್ಕಾಗಿಲ್ವಲ್ಲ, ಅದ್ಯಾಕಾಗಿಲ್ಲ ಅಂತ ಅಂದ್ರೆ, ಅದೇ ಮೂಲಗಳ ಇನ್ಫಾರ್ಮೇಶನ್ನಿನ ಪ್ರಕಾರ ಚೀಫ್ ವಿಪ್ ಪೋಸ್ಟ್ಗೆ ಯಾರನ್ನ ನೇಮಕ ಮಾಡಬೇಕು ಅಂತ ಸಿಎಂ ಅಂದ್ಕೊಂಡಿದ್ದಾರೋ ಅವ್ರನ್ನ ನೇಮಕ ಮಾಡಿದ್ರೆ ಉಳಿದವರು ಸುಮ್ಮನಿರಲ್ವಂತೆ. ಹಂಗಾದ್ರೆ ಸಿಎಂ ಮನ್ಸಲ್ಲಿ ಯಾರಿದಾರಪ್ಪ ಅಂದ್ರೆ, ಮಂಜುನಾಥ್ ಭಂಡಾರಿ ಅವರು ಚೀಫ್ ವಿಪ್ ಸೀಟಿಗೆ ಸಿಎಂ ಲಿಸ್ಟ್ ಅಲ್ಲಿದ್ದಾರೆ ಅಂತಿವೆ ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳು. ಆದ್ರೆ ಇತ್ತ ಸರ್ಕಾರಿ ನಿವಾಸ ಕಾವೇರಿಯ ಕಾರಿಡಾರ್ನ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವ್ರ ಲಿಸ್ಟ್ ಅಲ್ಲಿ ನಾಗರಾಜ್ ಯಾದವ್ ಅಥವಾ ಐವನ್ ಡಿಸೋಜಾಗೆ ಚೀಫ್ ವಿಪ್ ಸ್ಥಾನಕ್ಕೆ ಅವಕಾಶ ಕೊಡಿಸಬೇಕು ಅಂತ ಇದೆಯಂತೆ. ಇವರಷ್ಟೇ ಅಲ್ಲದೆ ಅತ್ತ ವಸಂತ್ ಕುಮಾರ್, ಎಸ್ ರವಿ ಸೇರಿದಂತೆ ಇನ್ನೂ ಹಲವರ ಹೆಸರು ಚರ್ಚೆಯಲ್ಲಿದೆ ಅನ್ನೋದು ಪರಿಷತ್ನ ಮೊಗಸಾಲೆ ಮೂಲಗಳ ಮಾಹಿತಿ. ಈ ಪೈಕಿ ನಾಗರಾಜ್ ಯಾದವ್ ಹಾಗೂ ಐವನ್ ಡಿಸೋಜಾ ಚೀಫ್ ವಿಪ್ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೆಸಿದ್ದಾರೆ. ಈ ಮೊದಲು ಉಪಸಭಾಪತಿ ಸ್ಥಾನ ಕೇಳಿದ್ದ ನಾಗರಾಜ್ ಯಾದವ್ ಅದ್ಯಾವಾಗ ಉಮಾಶ್ರೀ ಅವರನ್ನ ಉಪಸಭಾಪತಿ ಅಂತ ಘೋಷಣೆ ಮಾಡಿದ್ರು, ಆಗ ಡೈರೆಕ್ಟ್ ಆಗಿ ಉಮಾಶ್ರೀ ಅವರ ಬಳಿಯೇ ಇದೇನು ನಮ್ ಸೀಟಿಗೆ ಬಂದು ಕೂತ್ರಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಉಮಾಶ್ರೀ ಹೈಕಮಾಂಡ್ನವರೇ ಎಐಸಿಸಿ ಲೆಟರ್ ಅಲ್ಲಿ ಕಳಿಸಿದಾಗ ನಾನೇನ್ ಮಾಡ್ಲಿ ಅಂತ ಕೇಳಿದ್ದಾರೆ. ಇದರಿಂದ ಸಿಟ್ಟು ಮಾಡಿಕೊಂಡ ನಾಗರಾಜ್ ಯಾದವ್ ಉಪಸಭಾಪತಿ ಎಲೆಕ್ಷನ್ಗೆ ಆಬ್ಸೆಂಟ್ ಆಗಿದ್ರು. ನಂಗೆ ಸಿಟ್ಟು ಬಂದಿದೆ ಅನ್ನೋ ಮೆಸೇಜ್ ಅನ್ನ ಪಕ್ಷದ ಲೀಡರ್ಸ್ಗೆ ಪಾಸ್ ಮಾಡಿದ್ರು. ಈಗೇನಾದ್ರೂ ಚೀಫ್ ವಿಪ್ ಪೋಸ್ಟು ಕೂಡ ಕೊಡದೆ ಹೋದ್ರೆ
ಪರಿಷತ್ನಲ್ಲಿ ಪಕ್ಷದಿಂದಲೇ ಡಿಸ್ಟೆನ್ಸ್ ಮಾಡೋ ಮಟ್ಟಿಗೆ ತಟಸ್ಥವಾಗೋಕ್ಕೂ ನಾಗರಾಜ್ ಯಾದವ್ ರೆಡಿಯಾಗಿದ್ದಾರೆ ಅನ್ನೋದು ಪರಿಷತ್ನ ಮೊಗಸಾಲೆ ಮೂಲಗಳ ಇನ್ಫಾರ್ಮೇಶನ್. ಇಂತಹ ಒತ್ತಡದ ಕಾರಣಕ್ಕೆ ಸಿಎಂ ಸದ್ಯ ಈ ಪೋಸ್ಟ್ಗೆ ಯಾರನ್ನೂ ನೇಮಕ ಮಾಡೋದು ಬೇಡ ಅಂತ ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋದು ಕೂಡ ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಈ ವಿಳಂಬಕ್ಕೆ ಕಾರಣ ಬಣ ರಾಜಕಾರಣ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ಮುಖ್ಯ ಸಚೇತಕರ ಹುದ್ದೆಗೆ ಇನ್ನೂ ಕೂಡ ಯಾರೂ ಆಯ್ಕೆ ಆಗಿಲ್ಲ. ಯಾಕೆ ಅಂತಂದ್ರೆ ಈ ಕುರ್ಚಿ ಮೇಲೆ ಕಣ್ಣಿಟ್ಟವರು ಒಬ್ಬಿಬ್ಬರಲ್ಲ. ಮುಖ್ಯ ಸಚೇತಕರ ಕುರ್ಚಿಗೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇದೆ. ಈ ಕುರ್ಚಿಗೂ ಬಣ ರಾಜಕಾರಣ ನಡೆದಿದೆ. DK ಬಣದಿಂದ ಮಂಜುನಾಥ್ ಭಂಡಾರಿ ಅವರ ಹೆಸರಿದೆ. ಈ ಕಡೆ ಸಿದ್ದರಾಮಯ್ಯ ಬಣದಿಂದ ಆಕಾಂಕ್ಷಿಗಳು ಬರೀ ಒಬ್ಬರೇ ಇಬ್ರು ಅಲ್ಲ, ನಾಗರಾಜ್ ಯಾದವ್ ಇದ್ದಾರೆ, ಐವಾನ್ ಡಿಸೋಜಾ ಅವರಿದ್ದಾರೆ. ಹಿಂಗಾಗಿ ಈ ರೀತಿಯ ಹೆಸರುಗಳು ಕೇಳಿ ಬರ್ತಾ ಇರೋದು, ಪೈಪೋಟಿ ಆಗ್ತಾ ಇರೋದು ವಿಳಂಬಕ್ಕೆ ಕಾರಣ. ಬಣ ರಾಜಕಾರಣ ಇದೊಂದೇ ಅಲ್ಲ, ಸಮಾಧಾನ ಮಾಡಲಾಗದಷ್ಟು ಒತ್ತಡ ತಂತ್ರವೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಹಿಂಗಾಗಿ ಅಧಿವೇಶನದ 10ನೇ ದಿನಕ್ಕೂ ಕೂಡ ಚೀಫ್ ವಿಪ್ ಆಯ್ಕೆ ಆಗಿಲ್ಲ. ಆಗಬೇಕಾಗಿತ್ತು ಇಷ್ಟೊತ್ತಿಗೆ, ಆದರೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಲಾಬಿ ಜಾಸ್ತಿ ಆಗ್ತಾ ಇದೆ, ಬಣದಿಂದ ಹೆಸರುಗಳು ಕೇಳಿ ಬರ್ತಾ ಇದೆ ಹೆಚ್ಚು. ಆ ಕಡೆ DK ಶಿವಕುಮಾರ್ ಅವ್ರ ಕಡೆಯಿಂದ ಮಂಜುನಾಥ್ ಭಂಡಾರಿ, ಈ ಕಡೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ನಾಗರಾಜ್ ಯಾದವ್, ಐವನ್ ಡಿಸೋಜಾ, ಹಿಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಲಿಸ್ಟ್. ಹಾಗಿದ್ರೆ ಇವ್ರನ್ನ ಮಾಡಿದರೆ ಇವ್ರಿಗೆ ಸಿಟ್ಟು, ಇವ್ರು ಮಾಡಿದರೆ ಇವ್ರಿಗೆ ಸಿಟ್ಟು. ಸದ್ಯಕ್ಕೆ ಯಾರನ್ನೂ ಬೇಡ ಅಂತ ಹೇಳಿ ಬೇಕು ಅಂತ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಕೊನೆಯದಾಗಿ ಆಯ್ಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಆಯ್ಕೆ ಮಾಡ್ತಾರೋ ಅಥವಾ ಹೆಂಗೋ ಇದೊಂದು ಅಧಿವೇಶನ ಮುಗಿಸ್ಬಿಟ್ಟು ಮುಂದೆ ನೋಡೋಣ, ಮತ್ತೆ ಸಮಯ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರವ? ಗೋವಿಂದಣ್ಣವ್ರಿಗೆ ಸಿಕ್ಕಿರುವಂಥ ಮಾಹಿತಿ ಏನು ಅನ್ನೋದನ್ನು ಕೇಳೋಣ. ಅವರ ಕ್ಲೋಸ್ ಫ್ರೆಂಡ್ ವೀರೇಂದ್ರ ಅವರು ನಮ್ಮ ಜೊತೆಗೆ ಕೂತಿದ್ದಾರೆ. ವೀರೇಂದ್ರ, ಒಂದು ಕಾಲ ಇತ್ತು ಸಚೇತಕರು ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸರ್ಕಾರದ ಮುಖ್ಯ ಸಚೇತಕರು ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ಅಲ್ಲಿನ ಚಟುವಟಿಕೆಗಳನ್ನು ನೋಡಬೇಕಾಗಿತ್ತು. ಆದರೆ ಈಗ ಹೆಂಗಿದೆ ಅಂತಂದರೆ ಆ ಸಚೇತಕರ ಹುದ್ದೆಗೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ. ಈಗ ಜನಮಾನಸದಲ್ಲಿ ಮೂಡುವಂತಹ ಪ್ರಶ್ನೆ ಏನಂತಂದರೆ, ರಾಜಕಾರಣಿಗಳಿಗೆ ಒಟ್ಟು ಅಧಿಕಾರ ಬೇಕು, ಒಂದು ಪೊಸಿಷನ್ ಬೇಕು, ಅದು ಯಾವುದೇ ಆಗಿರಲಿ. ಸಚೇತಕರ ಹುದ್ದೆಗೂ ಈ ಮಟ್ಟಿಗೆ ಪೈಪೋಟಿ ಬಹುಶಃ ಇತಿಹಾಸದಲ್ಲಿ ಇದೆ ಫಸ್ಟ್ ಅನ್ಸುತ್ತೆ. ಏನು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸಚೇತಕ ಹುದ್ದೆ ಆದರೂ ಸಿಗಲಿ, ನಮಗೆ ಪೊಸಿಷನ್ ಅನ್ನೋದು ಬೇಕು, ಅಧಿಕಾರ ಅನ್ನೋದು ಬೇಕು ಅನ್ನುವಂಥ ಲೆಕ್ಕಾಚಾರವ? ಯಾಕೆ ಹಿಂಗಾಗ್ತಾ ಇದೆ? ಸಚೇತಕರ ಹುದ್ದೆಗೂ ಕೂಡ ಈ ಮಟ್ಟಿಗೆ ಪೈಪೋಟಿ ಯಾಕೆ ಕಾಂಗ್ರೆಸ್ಸಲ್ಲಿ? ಪಾಟೀಲ್ರೆ, ಈಗ ಅಲ್ಲೇ ವಿಧಾನಸೌಧ ಕಾರಿಡಾರಲ್ಲಿ ಕೇಳಬರ್ತಾ ಇದ್ದ ಮಾತು ಹಿಂದೆಲ್ಲ ಏನಂದರೆ ಆ ಪೋಸ್ಟ ಕೇಳೋರೇ ಗತಿ ಇಲ್ಲ, ಅದಕ್ಕೆ ಯಾರು ಲಾಬಿ ಮಾಡಲ್ಲ, ಅದಕ್ಕೆ ಯಾರು ಕೇಳ್ತಾರೆ ಆ ಪೋಸ್ಟ್ನ? ಕಡೆಗೆ ನಿಗಮ ಮಂಡಳಿಗೂ ಲಾಬಿ ಮಾಡೋರಿದ್ರು, ಆಯಿತಾ? ಇತ್ತೀಚೆಗೆ ಜಾಸ್ತಿ ಆಗಿದೆ ಬಿಡಿ ಅದು. ಹಿಂದೆಲ್ಲ ಅದಕ್ಕೂ ಲಾಬಿ ಇತ್ತು, ಮಂತ್ರಿ ಸ್ಥಾನಕ್ಕೆ ಪ್ರಯಾರಿಟಿ ಮೇಲೆ ಲಾಬಿ, ನಿಗಮ ಮಂಡಳದ ಲಾಬಿ. ಆದರೆ ಚೀಫ್ ವಿಪ್ ಪೋಸ್ಟ್ ಕೇಳೋಂಥವ್ರು ಯಾರೂ ಇರಲಿಲ್ಲ. ಆದರೆ ಈಗ ನೋಡಿ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂದರೆ ಆ ಹುದ್ದೆಗೂ ಒತ್ತಡ ತಂತ್ರ, ಬಣ ರಾಜಕಾರಣ. ಒಬ್ಬರು ಆಕಾಂಕ್ಷಿ ಹೇಳ್ತಾಯಿದ್ರು, ನೋಡಪ್ಪ, ಮಂತ್ರಿ ಸ್ಥಾನನೆಲ್ಲ ಲಿಸ್ಟಲ್ಲಿ ಕಳಿಸಿದ್ರು AICC ಅವರು, ಸ್ಪೀಕರ್ ಪೋಸ್ಟಿಂದು ಕಳಿಸಿದ್ರು, ಚೇರ್ಮನ್ದು ಕಳಿಸಿದ್ರು, ಅಂದರೆ ಸಭಾಧ್ಯಕ್ಷರು, ವಿಧಾನಸಭೆ ಸಭಾಧ್ಯಕ್ಷರದ್ದು, ವಿಧಾನ ಪರಿಷತ್ನ ಸಭಾಪತಿಗಳದ್ದು ಕಳಿಸಿದ್ರು, ಉಪಸಭಾಪತಿದು ಕಳಿಸಿದ್ರು, ಜೊತೆಗೆ ಚೀಫ್ ವಿಫು ಅಂತ ಕಳಿಸ್ಬಿಟ್ಟಿದ್ರೆ, ಅಂದರೆ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು ಯಾರು ಆಗಬೇಕು ಅನ್ನೋದು ಆ ಲಿಸ್ಟಲ್ಲೇ ಕಳಿಸ್ಬಿಟ್ಟಿದ್ರೆ ತಲೆನೋವೇ ಇರ್ತಾ ಇರಲಿಲ್ಲ. ಅದೊಂದು ಯಾಕೆ ಕಳಿಸ್ಲಿಲ್ಲ ಅವರು ಅಂತಿದ್ರು. ಹೈಕಮಾಂಡ್ ಕೂಡ ಚೀಫ್ ವಿಪ್ ಅಲ್ಲ, ಅದೇನು ಕಳಿಸೋದು ಅಂತಲೇ ಅವರು ಯೋಚನೆ ಮಾಡಿರ್ತಾರೆ. ಇಲ್ಲಿ ಈ ಲೆವೆಲ್ಲಿಗೆ ಅದಕ್ಕೂ ಲಾಬಿ ಇದೆ. ಈಗ ಡೆಲ್ಲಿಗೂ ಹೋಗೋರಿದ್ದಾರೆ, ಹೈಕಮಾಂಡ್ ಲೆವೆಲಲ್ಲಿ ಅದು ತೀರ್ಮಾನ ಆಗಬೇಕಾಗುತ್ತೆ ಅನ್ನೋದನ್ನು ಬಹುಶಃ ಅವ್ರು ಕಲ್ಪನೆ ಮಾಡಿರಲಿಕ್ಕಿಲ್ಲ ಅನಿಸುತ್ತೆ ಪಾಟೀಲ್ರೆ. ಹಾಗಾಗಿ ಈ ಸತಿ ಬಹುಶಃ ಇಷ್ಟರ ಮಟ್ಟಿಗೆ ಲಾಬಿ ನಡೀತಾ ಇರೋದು, ಅದು ಕೂಡ ಪರಿಷತ್ತಲ್ಲೂ ಚೀಫ್ ವಿಪ್ ಪೋಸ್ಟಿಗೆ. ಅಂದರೆ ತೀರ್ಮಾನವೇ ಮಾಡಲಾಗದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂಥೇಳಿ ಪರಿಷತ್ತಿನ ಮೊಗಸಾಲೆಯ ಮೂಲಗಳೇ ಹೇಳ್ತಾ ಇದೆ. ನೀವು ಯೋಚನೆ ಮಾಡಿ ಅಲ್ಲಿಗೆ ಇನ್ನು ಯಾವ ಲೆವೆಲಿಗೆ ಪ್ರೆಷರ್ ಪಾಲಿಟಿಕ್ಸ್ ಇದರಲ್ಲೂ ನಡೀತಾ ಇರ್ಬೋದು ಅಂತೇಳಿ. ಹಿಂದೆ ಎಲ್ಲ ಹೇಳ್ತಾ ಇದ್ರು, ನಮಗೆ ಚೆನ್ನಾಗಿ ನೆನಪಿದೆ ಪಾಟೀಲ್ರೆ, ವಿಧಾನಸಭೆಯಲ್ಲಿ ನಾವು ಅಧಿವೇಶನ ಕವರ್ ಮಾಡ್ಲಿಕ್ಕೆ ಹೋದಾಗ ಯಾರು ಚೀಫ್ ವಿಪ್ ಆಗಿರ್ತಾರಲ್ಲ ಅವರೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಜೀವರಾಜ್ ಅವರೆಲ್ಲ ಅವಾಗೆಲ್ಲ 12 ಗಂಟೆ 12:30 ತನಕ ಅಧಿವೇಶನ ನಡೆಯೋದು. ಯಾರು ಎದ್ದು ಹೋದರೂ ಕೂಡ ಚೀಫ್ ವಿಪ್ ಎದ್ದು ಹೋಗಂಗಿಲ್ಲ, ಅಲ್ಲಿ ಮುಖ್ಯ ಸಚೇತಕರು ಎದ್ದು ಹೋಗಂಗಿಲ್ಲ. ಯಾಕೆಂದರೆ ಅವರೇ ಎಲ್ಲ ಕಾಯಬೇಕಾದವರು. ಅವ್ರು ಹೇಳೋರು, ಇದೊಳ್ಳೆ ವಾಚ್ಮನ್ ಕೆಲಸ ಆಯ್ತಪ್ಪ ನಮಗೆ, ಇದೇನಿತ್ತು ತಲೆನೋವು ಅಂತ ಹೇಳೋರು. ಯಾಕಂದರೆ 12:30 1 ಗಂಟೆ ತನಕ ಅಧಿವೇಶನ ನಡೆದ್ರು, ಉಳಿದವ್ರು ಎಲ್ಲ ಹೋದರು. ಈ ಕೋರಮ್ನ ಮೇಂಟೈನ್ ಮಾಡಬೇಕಲ್ಲಿ. ಇದನ್ನ ಹೇಳ್ತಿರೋದು BJP ಸರ್ಕಾರದ ಅವಧಿಯಲ್ಲಿ 2008ರಿಂದ 2013 ನಡುವೆ ಕೋರಮ್ನ ಮ್ಯಾನೇಜ್ ಮಾಡೋಕ್ಕಿತ್ತಲ್ಲ. ಅವಾಗ ನಂಬರ್ಸ್ ಕೂಡ ಬಾರ್ಡ್ರಲ್ಲಿ ಇತ್ತಲ್ಲ, ಇರೋಬರೋ ಪಕ್ಷೇತರನ್ನೆಲ್ಲ ಕರ್ಕೊಂಡವರು ಸರ್ಕಾರ ಮಾಡಿಬಿಟ್ಟಿದ್ರು. 108 ಸೀಟ್ ಬಂದಿತ್ತು, ಪಕ್ಷೇತರನ್ನ ಕಟ್ಕೊಂಡು ಸರ್ಕಾರ ಮಾಡಿದ್ರು. ನಂಬರ್ಸ್ನ ಅಲ್ಲಿ ಬಿಲ್, ಒಂದೊಂದು ಬಿಲ್ ಬಂದಾಗಲೂ ಕೂಡ ಅಲ್ಲಿ ನಂಬರ್ಸ್ ಇರಬೇಕಲ್ಲ, ಸೊ ಒದ್ದಾಡ್ತಾಯಿದ್ರು. ಆಮೇಲೆ
ಸದನ ಆರಂಭ ಆಗಬೇಕಿದ್ರೆ ಮಿನಿಮಮ್ ಕೋರಮ್ ಆಗಬೇಕಲ್ಲ 10%. ಆ ಕೋರಮ್ಮಿಗೋಸ್ಕರ ಈ ಚೀಫ್ ವಿಪ್ ಇರಬೇಕಿತ್ತು. ಸ್ಪೀಕರ್ ಕರೆಯೋದೇ ಇವ್ರನ್ನ, ಸಭಾನಾಯಕರು ಕರೆಯೋದೇ ಇವ್ರನ್ನ, ಹಿಂಗಿತ್ತು. ಸೊ ಇದಂದರೆ ಬರೀ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ನಾವು ನಿಮ್ಗೆ ಹೇಳ್ತಿದ್ನಲ್ಲ, ನೀವು ಹಿಂದೆ ಸ್ಕೂಲಲ್ಲಿ ಮಾನಿಟರ್ ಆಗಿದ್ದೀರಿ ಅಂತೇಳಿ, ಹಾಗೆ ಇದು ಮಾನಿಟರ್ ಕೆಲಸ ಮಾಡ್ದಂಗೆ, ಟೀಚರ್ ಇಲ್ಲದೆ ಇದ್ದಾಗ ಮಾನಿಟರ್ ಎಲ್ಲ ನೋಡ್ಕೋಬೇಕಲ್ಲ, ಹಾಗೆ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇತ್ತು. ಸೊ ಅದಕ್ಕೋಸ್ಕರ ಬೇಡಪ್ಪ, ಇದು ಕೊಡದೇ ಇದ್ದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ಆದರೆ ಈಗ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ವೋ ಅವರು ಪ್ರಯಾರಿಟಿ ಮೇಲೆ ಸಭಾಧ್ಯಕ್ಷರು, ಸಭಾಪತಿ, ಉಪಸಭಾಧ್ಯಕ್ಷರು, ಉಪಸಭಾಪತಿ, ಅದೆಲ್ಲ ಆದಮೇಲೆ ನಿಗಮ ಮಂಡಳಿ. ಈಗ ನಿಗಮ ಮಂಡಳಿಗಿಂತ ಮೊದಲು ಈ ಪೋಸ್ಟಿಗೂ ಕೂಡ ಇಷ್ಟರ ಮಟ್ಟಿಗೆ ಪಟ್ಟ ಹಾಕ್ತಾ ಇದ್ದಾರೆ ಅನ್ನೋದು ಅಲ್ಲೇ ಕೆಲವರಿಗೆ ವಿಧಾನಸೌಧದ ಕಾರಿಡಾರಲ್ಲೇ ವಿಚಿತ್ರ ಆಗಿಬಿಟ್ಟಿದೆ. ಇದೇನಪ್ಪ ಹಿಂಗೆ ಅಂತೇಳಿ. ಮತ್ತು ನೋಡಿ ಅಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯನವರ ಕಡೆಯಿಂದ ಇಬ್ಬರ ಹೆಸರು ಟಾಕಲಿದೆ. ಒಂದು ನಾಗರಾಜ್ ಯಾದವ್ ಅವರು, ಮತ್ತೊಂದು ಐವಾನ್ ಡಿಸೋಜ. ನಾಗರಾಜ್ ಯಾದವ್ ಅವರು ಯಾವ ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಪಾಟೀಲ್ರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಲೆಟ್ರ್ ಬರೆದಿದ್ದಾರೆ, ಅವರು ಕೊಡಲೇಬೇಕು ಅಂತೇಳಿ. ಮತ್ತು ಯಾವ ಲೆವೆಲಿಗೆ ಪಟ್ಟ ಹಾಕ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ಚೀಫ್ ವಿಪ್ ಪೋಸ್ಟ್ ಕೊಡಲಿಲ್ಲ ಅಂದರೆ ನಾನು ಒಂದೇ ಒಂದು ಅಕ್ಷರ ಮಾತಾಡಲ್ಲ, ಮೌನವ್ರತ ಅಂದರೆ ಸಂಪೂರ್ಣವಾಗಿ ನಾನು ಪಕ್ಷದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಅವರು ಪಟ್ಟ ಹಾಕ್ತಾ ಇದ್ದಾರೆ. ಹಂಗಾದ್ರೂ ಕೊಡ್ಲಿ ಅನ್ನೋದು. ಮಾತಾಡಲ್ಲ ಅಂತಂದ್ರೆ ಹೌಸಲ್ಲಿ ತನ್ನ ಪಾಟೀಲ್ ಸ್ವಲ್ಪ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಪಾಟೀಲ್ರೆ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಈಗ ನಾನು ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ಈಗ ಒಂದೇ ಒಂದು ಮಾತಾಡಲ್ಲ ಅಂತಂದ್ರೆ ಈ ಹೌಸಲ್ಲಿ ಮಾತಾಡೋದಲ್ಲ ಪಾರ್ಟಿಯ ಪರವಾಗಿ ಅಂತನಾ, ಅಥವಾ ಕಂಪ್ಲೀಟ್ಲಿ ಪಾರ್ಟಿಯಿಂದಾನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಡೋದಾ ಅಂತ? ಪಾಟೀಲ್ರೆ ನೋಡಿ, ನಾಗರಾಜ್ ಯಾದವ್ ಅವರು ಅವ್ರ ವಿಶೇಷತೆ ಏನು ಅಂದರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಪ್ಯಾನಲ್ ಡಿಸ್ಕಷನ್ಗೂ ಅವರೇ ಹೈಯೆಸ್ಟ್. ನೀವು ನೋಡಿದ್ರೆ ಅಕ್ರಾಸ್ ದಿ ಮೀಡಿಯಾ ಹೈಯೆಸ್ಟ್ ಅಟೆಂಡ್ ಮಾಡಿರೋದು ಅವ್ರು ಹೇಳ್ತಾ ಇದ್ರು, ನಂದು ರೆಕಾರ್ಡು ಎಷ್ಟು ಪ್ಯಾನಲ್ ಡಿಸ್ಕಷನ್ ಅಟೆಂಡ್ ಮಾಡಿದ್ದೀನಿ ಅನ್ನೋದು ನಂದು ರೆಕಾರ್ಡ್, ಇಷ್ಟು ನಂಬರ್ಸ್ ಯಾರು ಅಟೆಂಡ್ ಮಾಡೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಈವನ್ ನೀವು ಸದನದ ಒಳಗೂ ಕೂಡ ಅವ್ರು ಹೇಳ್ತಾ ಇದ್ರು, ನನ್ನ ಅವಧಿಯಲ್ಲಿ ನಾನು ಕೇಳಿದಷ್ಟು ಪ್ರಶ್ನೆ ಯಾರೂ ಕೇಳಿಲ್ಲ, ಅಷ್ಟು ಕ್ವಶನ್ಸ್ ಕೇಳಿದ್ದೀನಿ ಅಂತ ಹೇಳಿ. ಅಂದರೆ ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದರೆ, ಇಷ್ಟೆಲ್ಲವನ್ನು ಮುಂದಿಟ್ಟು ಸಾಧನೆಯ ಆಧಾರದ ಮೇಲೆ ನನಗೆ ಕೊಡಲಿ ಸ್ಥಾನಮಾನ ಅಂತ. ಈಗ ಮಂತ್ರಿ ಸ್ಥಾನಕ್ಕೂ ಕೇಳ್ತಾ ಇದ್ರಲ್ಲ, ಈಗ ಅಶೋಕ್ ಪಟ್ಟಣ್ ದಿಲ್ಲಿಗೆ ಹೋದಾಗ ಹೇಳ್ತಾ ಇದ್ರು, ಬೈಟಲ್ಲಿ ಏನಂತ ಹೇಳ್ತಿದ್ರು, ನೋಡಪ್ಪ ಜಾತಿ ಗೀತಿ ನೋಡಕ್ಕೆ ಹೋಗ್ಬಿಡಿ, ಜಾತಿ ನೋಡಿದ್ರೆ ನನಗೆ ಸಿಗೋದೇ ಇಲ್ಲ. ಯಾಕಂದರೆ ಫಸ್ಟ್ ರೌಂಡಲ್ಲೇ ಈಶ್ವರ್ ಖಂಡ್ರೆ ಅವ್ರು ಆಗ್ಬಿಟ್ಟಿದ್ರು, ಶರಣ್ ಪ್ರಕಾಶ್ ಪಾಟೀಲ್ರು ಆಗ್ಬಿಟ್ಟಿದ್ರು, ಇವ್ರದ್ದು ಅದೇ ಕಮ್ಯುನಿಟಿ ಉಪಜಾತಿ. ಆ ದೃಷ್ಟಿಯಿಂದ ಅವ್ರು ಏನು ಹೇಳ್ತಿದ್ರು, ಜಾತಿ ನೋಡಿದ್ರೆ ನಂಗೆ ಸಿಗಲ್ಲ, ಜಾತಿ ನೋಡಬೇಡಿ, ನಮ್ಮ ಅನುಭವ ನೋಡಿ, ಸೀನಿಯಾರಿಟಿ ನೋಡಿ ಅಂತ ಹೇಳ್ತಾ ಇದ್ರು. ಸೊ ಈಗ ನಾಗರಾಜ್ ಯಾದವ್ ಅವರು ಕೂಡ, ಯಾಕಂದರೆ ಅಲ್ಲಿ ಈಗ ಅವರು ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ, ಗೊಲ್ಲ ಸಮುದಾಯ. ಈಗ ಸಭಾನಾಯಕರು ಯಾರಿದ್ದಾರೆ ಪಾಟೀಲ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಅದೇ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ. KPCC ಅಧ್ಯಕ್ಷ ಯಾರಿದ್ದಾರೆ, ಅದೇ ಹಿಂದುಳಿದ ವರ್ಗಕ್ಕೆ ಸೇರಿದವರು. BK ಹರಿಪ್ರಸಾದ್ ಅವರು ಈಡಿಗ ಸಮುದಾಯವನ್ನು ಅವ್ರು ಪ್ರತಿನಿಧಿಸ್ತಾರೆ. ಮತ್ತು ನೀವು ಸಂಪುಟದಲ್ಲಿ ನೋಡ್ತಾ ಹೋದರೂ ಕೂಡ ಭಾಳಷ್ಟು ಜನ ಇದ್ದಾರೆ. ಹೀಗಾಗಿ ಈಗ 6-7 ಹುದ್ದೆ ಕೊಟ್ಟಿದ್ದೀವಲ್ಲ ಅಂತ ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ನನಗೆ ಸಿಗೋದಿಲ್ಲ. ಮತ್ತು ಸೀನಿಯಾರಿಟಿ ನೋಡಿದ್ರೆ ಇವ್ರಿಗೆ ಸಿಗಲ್ಲ, ಫಸ್ಟ್ ಟೈಮ್ MLC. ಬಹುಶಃ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಯಾರಿಗೆ ಲಾಬಿ ಮಾಡೋದೇನು, ಯಾಕಂದ್ರೆ ಈ ಹಿಂದೆನೂ ಲಾಬಿ ಮಾಡಿದಾಗ ಏನೆಲ್ಲ ಬೆಳವಣಿಗೆ ಆಯಿತು, ಈಗ ಸಚೇತಕರ ಹುದ್ದೆಗೂ ಲಾಬಿ ಮಾಡೋದು, ಕೊಡಿಸೋದು, ದೊಡ್ಡ ಮಟ್ಟದಲ್ಲಿ ಇರುವಂಥವ್ರು ಈ ವಿಚಾರಗಳಿಗೆ ಸ್ವಲ್ಪ ನ್ಯೂಟ್ರಲ್ ಆಗಿ ಉಳ್ಕೋತಾರೆ ಅಂತ ನನ್ನ ಭಾವನೆ. ಹೀಗಾಗಿ ಅನಿವಾರ್ಯವಾಗಿ ನಾಗರಾಜ್ ಯಾದವ್ ಸುರ್ಜೇವಾಲಾ ಅವರಿಗೆ ಡೈರೆಕ್ಟ್ ಆಗಿ ಪತ್ರ ಬರೆದ್ಬಿಟ್ಟಿದ್ದಾರೆ. ಇನ್ ಕೇಸ್ ಸಿದ್ದರಾಮಯ್ಯ ಅವರಿಂದಾನೇ ಲಾಬಿ ಮಾಡಿಸ್ಬೇಕಾಗಿತ್ತು ಅನ್ನೋ ವಿಚಾರ ಇದ್ದರೆ ಅವ್ರು ಬಂದು ಸಿದ್ದರಾಮಯ್ಯ ಹತ್ರ ಕೂರ್ತಾ ಇದ್ರು. ಆದರೆ ಸುರ್ಜೇವಾಲಾ ಅವ್ರಿಗೆ ಪತ್ರ ಬರೆದಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹಚ್ಕೋತಾ ಇಲ್ಲ, ಈ ವಿಚಾರನ ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಅನ್ಸಲ್ವಾ? ಸಿದ್ದರಾಮಯ್ಯವ್ರ ಹತ್ರನೂ ಹೋಗಿ ಕೂತಿದ್ದಾರೆ, DK ಅವ್ರ ಹತ್ರನೂ ಹೋಗಿ ಕೂತಿದ್ದಾರೆ, ಖರ್ಗೆ ಅವ್ರ ಹತ್ರನೂ ಹೋಗಿ ಕೂತಿದ್ದಾರೆ, ಸುರ್ಜೇವಾಲಾ ಅವ್ರಿಗೂ ಪತ್ರ ಬರೆದಿದ್ದಾರೆ, ಅಲ್ಲೂ ಹೋಗಿ ಕೂತ್ಕೊಳ್ಳೋಕ್ಕೂ ರೆಡಿ ಆಗಿದ್ದಾರೆ ಪಾಟೀಲ್ರೆ. ಯಾಕಂದರೆ ಪ್ರಯತ್ನ ಎಲ್ಲ ಕಡೆಯಿಂದ ಆಗಲಿ ಅಂತೇಳಿ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ, ನೋಡಪ್ಪ ನಾನು ನಿನ್ನ ಹೆಸರು ಹೇಳಿದ್ದೀನಿ ಅಂಥೇಳಿ. ಬಟ್ ಅದೇ ಟೈಮಲ್ಲಿ ಅಲ್ಲಿಗೆ ಐವಾನ್ ಡಿಸೋಜ ಅವರು ಬಂದ್ರಂತೆ, ಎಷ್ಟು ಮಜಾ ಇತ್ತು ನೋಡಿ. ಇವ್ರು ಇದ್ದಾಗಲೇ ಅಲ್ಲಿ ಐವಾನ್ ಡಿಸೋಜ ಅವರು ಬಂದರು. ಅವ್ರು ಏನಕ್ಕೆ ಬಂದಿದ್ದು, ಅವರು ಅದೇ ಪೋಸ್ಟ್ ಕೇಳಕ್ಕೆ ಬಂದಿರೋದು. ನಿನ್ನ ಹೆಸರು ಹೇಳಿದ್ದೀನಿ ಅಂದ್ಬಿಟ್ರೆ ಅವ್ರಿಗೆ ಈಗ ಏನು ಮಾಡ್ತಾರೆ ಮತ್ತೀಗ? ಈಗ ಬಂದು ಕೇಳಿದವರಿಗೆಲ್ಲ ಇಲ್ಲ ನಿನಗೆ ಇಲ್ಲ ಅಂತ ಹೇಳಿ ಕಳ್ಸೋಕ್ಕಾಗುತ್ತಾ? ಮನೆಗೆ ಬಂದು ಕೇಳಿದವರಿಗೆ ಸಮಾಧಾನ ಮಾಡೋಕ್ಕೆ ನಾಯಕರೆಲ್ಲ ಹಾಗೆ ಹೇಳೋದು. ಬಟ್ ಈ ರೀತಿ ಭಾಳ ಕಡಿಮೆ ಆಗೋದು. ಒಬ್ಬ ನಾಯಕರು ಇದ್ದಾಗಲೇ ಇನ್ನೊಬ್ರು ಬಂದು ಅದೇ ಪೋಸ್ಟಿಗೆ ದನಿ ಕೊಡಿ ಅಂತ ಹೇಳಿದಾಗ ಪಾಪ ಕೂತವ್ರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರು, ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಬೇಜಾರು, ಹಿಂಗಾಗ್ಬಿಡುತ್ತೆ. ಬಟ್ ಆ ಲೆವೆಲಿಗೆ ಲಾಬಿ ನಡೀತಾ ಇದೆಯಲ್ಲ ಚೀಫ್ ವಿಪ್ ಪೋಸ್ಟಿಗೆ ಅನ್ನೋದೇ ಇಲ್ಲಿರೋ ಚರ್ಚೆ ಪಾಟೀಲ್ರೆ. ಅಂತಿಮವಾಗಿ ಕಾಡುವಂಥ ಪ್ರಶ್ನೆ ಏನಂತಂದ್ರೆ, ಇವ್ರಿಗೆ ಅಧಿಕಾರ ಬೇಕು, ಈ ಚೀಫ್ ವಿಪ್ಗೂ ಈ ಮಟ್ಟಿಗೆ ಪೈಪೋಟಿ ಯಾಕೆ ಅಂತಂದ್ರೆ ಇವ್ರಿಗೆ ಅಧಿಕಾರ ಬೇಕು, ಇದರಿಂದ ಏನು ಅನುಕೂಲ ಅನ್ನುವಂತಹ ಪ್ರಶ್ನೆ ಈಗ ಮಾಡೋದಿಲ್ವಾ ಜನರು? ಪಾಟೀಲ್ರೆ ಏನು, ಈಗ ಒಂದು ಕ್ಯಾಬಿನೆಟ್ ರ್ಯಾಂಕ್ ಸಿಗುತ್ತೆ. ಈಗ ಮಂತ್ರಿಗಳಿಗೆ ಯಾವ ರ್ಯಾಂಕ್ ಇರುತ್ತಲ್ಲ ಅದೇ ರ್ಯಾಂಕ್ ಇದಕ್ಕೂ ಕೂಡ ಇದೆ. ವಿಧಾನಸೌಧದಲ್ಲಿ ಒಂದು ಕ್ಯಾಬಿನ್ ಚೇಂಬರು ಅದು ಇರುತ್ತೆ, ಒಂದು ಕಾರ್ ಸಿಗುತ್ತೆ, PA ಮತ್ತು ಬೇಕಾದಂಥ ಸಿಬ್ಬಂದಿ, ಕಚೇರಿ ಸಿಬ್ಬಂದಿ ಎಲ್ಲ ಸಿಗ್ತಾರೆ. ಮತ್ತು ಇದೆಲ್ಲ ಹೆಂಗೆ ಗೊತ್ತಾ, ಅವರಿಗೆ ಒಂದು ID ಕಾರ್ಡ್ ಇದ್ದಂಗೆ ಪಾಟೀಲ್ರೆ ಇವೆಲ್ಲ ಇಂಥ ಪೊಸಿಷನ್ಗಳು. ಅದು ಇಟ್ಕೊಂಡ್ರೆ ಎಲ್ಲಾದರೂ ಹೋದ್ರು, ಮಂತ್ರಿ ಹತ್ರ ಹೋದ್ರು ಒಂದು ಕೆಲಸ ಆಗುತ್ತೆ.
ಮತ್ತು ಅವರಿಗೂ ಬೇಕಾಗ್ತಾರೆ, ಎಲ್ಲ ಮಂತ್ರಿಗಳಿಗೂ ಕೂಡ ಚೀಫ್ ವಿಪ್ ಬೇಕಾಗ್ತಾರೆ. ಅವ್ರು ಬಿಲ್ ಬಂದಾಗ ಚೀಫ್ ವಿಪ್ಪಿಗೆ ನೋಡಪ್ಪ ನನ್ನ ಬಿಲ್ ಬರ್ತಾ ಇದೆ, ಶಾಸಕರನ್ನೆಲ್ಲ ಕೂರಿಸು ಅಂತ ಹೇಳ್ತಾರೆ. ಸೊ ಡಿಪೆಂಡೆನ್ಸಿ ಇವ್ರ ಮೇಲೆ ಇದ್ದಾಗ ನಮ್ಮ ಕೆಲಸ ಮಾಡಿಸ್ಕೋಬೋದು. ಆ ದೃಷ್ಟಿಕೋನವೂ ಇರುತ್ತೆ ಪಾಟೀಲ್ರೆ ಇಲ್ಲಿ. ಅದರಲ್ಲೇನೋ ಈಗ ಚೀಫ್ ವಿಪ್ ಪೋಸ್ಟ್ ಅಂದರೆ ನಾನು ಹೇಳೋದ್ನಲ್ಲ, ಹಿಂದೆ ಎಲ್ಲ ಇದು ಬೇಡಪ್ಪ ಅನ್ಲಿ ಓಡ್ತಾ ಇದ್ರು. ಈ ಜವಾಬ್ದಾರಿ ಯಾರಿಗೆ ಬೇಕು? ನಾವೆಲ್ಲ ರಾತ್ರಿ 12 ಆಗಲಿ 12:15 ಆಗಲಿ 1 ಗಂಟೆ ಆಗಲಿ ಕೂತ್ಕೋಬೇಕು, ಎಲ್ರಿಗಿಂತ ಮೊದಲು ಬೆಳಗ್ಗೆ ಬಂದು ನಿಂತ್ಕೋಬೇಕು. ಈ ಹೊಣೆಗಾರಿಕೆ ಯಾರಿಗೆ ಬೇಕು ಅನ್ಲಿ ಓಡ್ತಿದ್ರು. ಬಟ್ ಆ ಪೋಸ್ಟಿಗೆ ಬೇಕು ಅಂತಲೇ ನಿಂತಿದ್ದಾರಲ್ಲ. ಯಾವ ಕಾರಣಕ್ಕೆ ಅಂದರೆ ಈ ಕಾರಣಕ್ಕಾಗಿ. ಹಿಂಗಾದರೂ ಒಂದಿಷ್ಟು ಕೆಲಸಗಳಾಗುತ್ತೆ. ಈ ಸರ್ಕಾರದಲ್ಲಿ ಭಾಳ ವಿಶೇಷವಾಗಿ ಕೆಲಸಗಳು ಮಾಡಿಸ್ಕೊಳ್ಳಿಕ್ಕೆ ಶಾಸಕರು ಎಷ್ಟರ ಮಟ್ಟಿಗೆ ಏನೆಲ್ಲ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಆಫ್ಟರ್ ಗ್ಯಾರಂಟಿ ಇವರ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಮಾಡಿಸ್ಕೊಳ್ಳಿಕ್ಕೆ ಏನೆಲ್ಲ ದಾರಿ ಹುಡುಕ್ತಾ ಇದ್ದಾರೆ ಅಂಥೇಳಿ ಈ ದಾರಿಗಳನ್ನ ಅದೇ ವಿಧಾನಸಭೆಯ ಮೊಗಸಾಲೆ, ವಿಧಾನ ಪರಿಷತ್ನ ಮೊಗಸಾಲೆಯ ಮೂಲಗಳು ನಮಗೂ ತೋರಿಸ್ತಾ ಇವೆ ಪಾಟೀಲ್ರೆ. ಓಕೆ, ಹಾಗಿದ್ರೆ ನೋಡೋಣ ಯಾರು ಆಗ್ತಾರೆ ಆ ಸಚೇತಕರು ಅಂತ ಹೇಳಿ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ನೋಡಿ, CM ಬದಲಾವಣೆ ಆಯಿತು, ಮಂತ್ರಿಮಂಡಲ ವಿಸ್ತರಣೆಯೂ ಆಯಿತು, ಖಾತೆ ಹಂಚಿಕೆನೂ ಆಯಿತು. ಆದರೆ ಕಾಂಗ್ರೆಸ್ ಪಾಳಯದಲ್ಲಿ ಸಹಿ ಸಂಗ್ರಹದ ಕತೆ ಮಾತ್ರ ಮುಗ್ದಿಲ್ಲ. ದಿಲ್ಲಿ ಟೂರ್ನ ಕತೆಗೂ ಕೊನೆ ಇಲ್ಲ. ಅರೆ ಎಲ್ಲ ಮುಗಿದ ಮೇಲೆ ಈಗ ಯಾಕಿದೆಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಗೋವಿಂದಣ್ಣ ಇದ್ದಾರಲ್ಲ. ವಿಧಾನಸಭೆ ಮೊಗಸಾಲೆಯಲ್ಲಿ ಏನೇನು ಪ್ಲಾನ್ ಆಗ್ತಾ ಇದೆ ಅನ್ನೋದು ಗೋವಿಂದಣ್ಣನ ಕಣ್ಣಿಂದ ಒಳನೋಟ ಕಂಡಿದೆ. ಏನಕ್ಕೆ ಈ ಸಹಿ ಸಂಗ್ರಹ ಹೇಳಿದಾರೆ ನೋಡಿ, ಕೇಳ್ಕೊಂಬನ್ನಿ. ಮತ್ತೆ ಶಾಸಕರ ಸೈನ್ ಕ್ಯಾಂಪೇನು, ಮತ್ ಗ್ರೂಪಿಸಮ್ಮು, ಮತ್ ದಿಲ್ಲಿ ಟೂರು, ಮತ್ ಲೀಡ್ರುಗಳ ಮನೆ ಸುತ್ತೋದು. ಕಳೆದ 3 ವರ್ಷ ಮಾಡಿದ್ದು ಇದನ್ನೇ ಅಲ್ವಾ? ಈಗ ಮತ್ ಅದನ್ನೇ ಮಾಡ್ತಾರಂತೆ. ವಿಷಯ ಅದಲ್ಲ. ಈಗ ಹೋಗಿ ಯಾವುದಕ್ಕೋ ಲಾಬಿ ಮಾಡ್ತಾರೆ ಕೇಳು, ಅಲ್ಲಿದೆ ಮ್ಯಾಟ್ರು ಅಂತ ಮಾತಾಡ್ತಾ ನಾವೇನ್ ಕೇಳಬೇಕು ಅನ್ನೋದನ್ನು ಅವರೇ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮ್ಯಾಟ್ರು ಎಲ್ಲಿದೆ ಅಂತ ನಿಮಗ್ ಗೊತ್ತಿದ ಮೇಲೆ ನೀವೇ ಹೇಳಿದ್ರೆ ಆಯ್ತಪ್ಪ. ಇದನ್ ಕೇಳು ಅದನ್ ಕೇಳು ಅಂತ ನಮಗ್ ಹೇಳೋ ಬದಲು ನೀವೇ ಹೇಳ್ಬಿಟ್ರೆ ಆಯ್ತಲ್ಲ ಗೋವಿಂದಣ್ಣ. ಅದೇನ್ ಹೇಳಿ ಈಗ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕೈ ಶಾಸಕರ ದಿಲ್ಲಿ ಟೂರು ಪ್ಲಾನು. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸಭೆಯ ಮೊಗಸಾಲೆ ಮೂಲಗಳ ಪ್ರಕಾರ ಈ ಅಧಿವೇಶನ ಮುಗಿಯೋದ್ರ ಒಳಗೆ ಮತ್ತೊಂದು ಸಹಿ ಸಂಗ್ರಹ ಅಭಿಯಾನ ನಡೆಸೋಕೆ ಕೆಲವು ಶಾಸಕರು ರೆಡಿಯಾಗಿದ್ದಾರಂತೆ. ಅರೆ ಮತ್ತೆ ಸಹಿ ಸಂಗ್ರಹ ಅಭಿಯಾನನ? ಅದ್ಯಾಕೆ? ಆಗ್ಲೇ CM ಬದಲಾವಣೆ ಆಗಿದ್ದಾಯ್ತು, ಕಡೆಗೂ ಮಂತ್ರಿ ಮಂಡಲ ವಿಸ್ತರಣೆ ಮಾಡಿದ್ದು ಆಯ್ತು, ಹಂಗು ಹಿಂಗು ಖಾತೆ ಹಂಚಿದ್ದು ಆಯ್ತು. ಇನ್ನೇನು ಮತ್ಯಾಕೀಗ ದಿಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ, ಅದೇ ಮೊಗಸಾಲೆಯ ಮೂಲಗಳ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ಬಾರಿ ಸಚಿವ ಸ್ಥಾನ ವಂಚಿತ ಶಾಸಕರು ಪ್ರಮುಖ ನಿಗಮ ಮಂಡಳಿಗಳನ್ನ ನಮಗೇ ಕೊಡಬೇಕು ಅಂತ ಕೇಳೋಕೆ ದಿಲ್ಲಿ ಟೂರ್ಗೆ ರೆಡಿ ಆಗ್ತಿದ್ದಾರಂತೆ. ಅರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಯಾರಾದ್ರೂ ದಿಲ್ಲಿಗೆ ಹೋಗಿ ಲಾಬಿ ಮಾಡ್ತಾರಾ? ಅಂಥದ್ದೇನಿದೆ ಅದರಲ್ಲಿ ಅಂತ ಕೇಳಿದ್ರೆ ಅಸಲಿ ವಿಷಯ ಹಂಗಿಲ್ಲ. ಮತ್ತೆಂಗಿದೆ ಅಂತ ಕೇಳಿದ್ರೆ, ಈಗ ಈ ಶಾಸಕರು ಕೇಳೋಕೆ ರೆಡಿ ಆಗ್ತಿರೋದು ಖಾಲಿ ಬಿದ್ದಿರೋ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳೋಕಲ್ಲ. ಬದಲಾಗಿ 2.5 ವರ್ಷದ ಹಿಂದೆ ಸಚಿವರಾಗದ ಹಲವು ಹಿರಿಯ ಶಾಸಕರಿಗೆ ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರಲ್ಲ, ಆ ಸ್ಥಾನಗಳನ್ನೇ ನಮಗೆ ಕೊಡಿ ಅನ್ನೋದು ಈಗ ಹೊಸ ಡಿಮ್ಯಾಂಡು. ಆದ್ರೆ ಈಗಾಗಲೇ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷರಾದವರ ಪೈಕಿ ಹಲವು ಶಾಸಕರು ಈಗ ತಮ್ಮ ಕುರ್ಚಿ ಬಿಡೋಕೆ ರೆಡಿ ಇಲ್ಲ. ಅದ್ಯಾಕೆ ಅಂದ್ರೆ, ಅದೇನೇ ಲಾಭಿ ಮಾಡಿದ್ರು ಈ ಬಾರಿಯೂ ಅವರು ಮಂತ್ರಿ ಆಗ್ಲೇ ಇಲ್ಲ. ಸೊ ಮಂತ್ರಿ ಸ್ಥಾನ ಅಂತೂ ಸಿಗ್ಲಿಲ್ಲ. ಈಗಾಗಲೇ ಕೊಟ್ಟಿರೋ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿಯೋವರೆಗೂ ಕೊಡಿ ಅಂತ CM ಕೇಳಿ ಕೊಟ್ಟ ಮಾತು ಪಡೆದುಕೊಂಡಿದ್ದಾರೆ ಅನ್ನೋದು ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಇನ್ಫಾರ್ಮೇಶನ್. ಮಂತ್ರಿಯೂ ಆಗದ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೋಡದ ಶಾಸಕರು ಇದನ್ನು ಒಪ್ಪೋಕೆ ರೆಡಿ ಇಲ್ಲ. ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನ 2 ವರ್ಷದ ಹಿಂದೆ ಹಿರಿಯ ಶಾಸಕರಿಗೆ ಕೊಡುವಾಗ 2.5 ವರ್ಷದ ನಂತರ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮಾತಿನ ಪ್ರಕಾರ ಈಗ ಚೇಂಜ್ ಮಾಡಿ ಅಂತ ಏನೂ ಸಿಗದ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಬರೀ ಪಟ್ಟು ಹಿಡಿದಿರೋದಷ್ಟೇ ಅಲ್ಲ, 2.5 ವರ್ಷದ ಹಿಂದೆ ನಿಗಮ ಮಂಡಳಿ ಅಧ್ಯಕ್ಷರಾದವರ ಕುರ್ಚಿ ಖಾಲಿ ಮಾಡಿಸಿ ಆ ಕುರ್ಚಿ ನಮಗೆ ಕೊಡಿ ಅಂತ ಪತ್ರ ಬರೆದು ಸಹಿ ಸಂಗ್ರಹ ಮಾಡಿ ಕಡೆಗೆ ದಿಲ್ಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗೋಕೆ ರೆಡಿಯಾಗಿದ್ದಾರಂತೆ.
ಇದರ ಮಧ್ಯೆ ಆ ಕಡೆ ಅವರಿಗೂ ಮಾತು ಕೊಟ್ಟು ಈ ಕಡೆ ಇವರಿಗೂ ಮಾತು ಕೊಟ್ಟು ಈಗ ಕೊಟ್ಟ ಮಾತಿನಿಂದಲೇ ಸಿಎಂ ಇಕ್ಕಟ್ಟಿಗೆ ಸಿಲುಕಿರುವುದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡಿ, ಯಾವ ಮಟ್ಟಿಗೆ ಲಾಭಿಗಳು ಪೈಪೋಟಿಗಳು ಜೋರಾಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ಉದಾಹರಣೆ ಆಗ್ತಾ ಇದೆ. ನಿಗಮ ತೀರ್ಮಾನಕ್ಕೂ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವೂ ಕೂಡ ಹೈಕಮಾಂಡೇ ನಿರ್ಧಾರ ಮಾಡ್ತಾರೆ. ಸಚಿವ ಸ್ಥಾನದ ಹಂಚಿಕೆ ಆಗಿದ್ದು ಕೂಡ ಅದೇ ಹೈಕಮಾಂಡ್ ನಾಯಕರಿಂದ. ಸಚಿವರಿಗೆ ಖಾತೆ ಹಂಚಿಕೆಯೂ ಆಯಿತು ವರಿಷ್ಠರಿಂದ. ಸಭಾಧ್ಯಕ್ಷರು, ಸಭಾಪತಿ, ಉಪಸಭಾಪತಿ ಇದರ ತೀರ್ಮಾನವೂ ಕೂಡ ದಿಲ್ಲಿಯಿಂದ. ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಸರತಿ. ಯಾರೆಲ್ಲ ಸಚಿವ ಸ್ಥಾನ ವಂಚಿತರಾಗಿದ್ದಾರೋ, ಕಾರ್ಯಕರ್ತರು ಓಡಾಡ್ತಾ ಇರೋಂಥವ್ರು ಪಾರ್ಟಿಯಲ್ಲಿ, ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷಗಿರಿಯನ್ನು ಕೊಡಬೇಕು ಅನ್ನುವಂತಹ ಆಕಾಂಕ್ಷೆ ಮುಖ್ಯಮಂತ್ರಿಗಳು. ಕಾರ್ಯಕರ್ತರಿಗೆ ಪ್ರಾಶಸ್ತ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ತೀರ್ಮಾನವೂ ಕೂಡ ವರಿಷ್ಠರಿಂದಲೇ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೋ, ಏನು ಕತೆನೋ, ನಿನ್ನನ್ನು ನಿಗಮ ಮಂಡಳಿ ಅಧ್ಯಕ್ಷನ ಮಾಡ್ತೀನಿ ಅಂತ ಹೇಳಿದಾರೋ, ಅವರೆಲ್ಲ ಈಗ ಮತ್ತೆ ಬಂದು ನೆನಪು ಮಾಡ್ತಾ ಇದ್ದಾರೆ ಆ ಮಾತನ್ನು. ಇಲ್ಲೂ ಹೈಕಮಾಂಡ್ನವರೇ ನಿರ್ಧಾರ ಅಂತಿಮ ಅಂತಂದ್ರೆ ಕೊಟ್ಟ ಮಾತಿನ ಕತೆ ಏನು? ಗೋವಿಂದಣ್ಣವರಿಗೆ ವಿಚಾರ ಗೊತ್ತಾಗಿದೆಯಾ? ಏನು ಹೇಳಿದ್ದಾರೆ ವೀರೇಂದ್ರ ಅವರಿಗೆ ಕೇಳೋಣ ಬ್ರೇಕ್ ಆದ್ಮೇಲೆ. ಈಗಾಗಲೇ ಈ ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ. ನಿಗಮ ಮಂಡಳಿ ವಿಚಾರಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿ ಗೋವಿಂದಣ್ಣ ಈ ಬಗ್ಗೆ ಏನೆಲ್ಲ ಮಾಹಿತಿ ತಗೊಂಡು ಬಂದಿದ್ದಾರೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ನಾವು ಗಮನಿಸ್ತಾ ಇದೀವಿ ಬ್ರೇಕ್ ಅಂತ ಕೇಳಿಸ್ಕೊಂಡು ಗೋವಿಂದಣ್ಣ ಎಲ್ಲರೂ ಹೋಗ್ಬಿಟ್ರಾ? ಇಲ್ಲ ತಾನೆ? ಗೋವಿಂದಣ್ಣರು ಯಾವಾಗಲೂ ಸುದ್ದಿಯ ಸುತ್ತನೇ ಇರ್ತಾರೆ ಪಾಟೀಲ್. ಇಷ್ಟು ಬೇಗ ಬರ್ತಾರೆ ಅಂತ ಅವರು ನಿರೀಕ್ಷೆ ಮಾಡಿರ್ಲಿಲ್ವಾ ಏನು? ಇಲ್ಲ, ನಿಗಮ ಮಂಡಳಿ ವಿಚಾರಕ್ಕೂ ಹೈಕಮಾಂಡ್ ನ ಎಂಟ್ರಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರಿಗೆಲ್ಲ ಮಿನಿಸ್ಟರ್ ಗಾದಿ ತಪ್ಪಿದೆ ಅಂತವ್ರನ್ನ ನಾವು ಅಟ್ಲೀಸ್ಟ್ ನಿನಗೊಂದು ಒಳ್ಳೆ ನಿಗಮ ಮಂಡಳಿ ಕೊಡ್ತೀನಪ್ಪ ಅಂತ ಹೇಳಿ ಸಮಾಧಾನ ಪಡಿಸಿರಬಹುದು. ಈಗ ಹೈಕಮಾಂಡ್ ಎಂಟ್ರಿ ಅಲ್ಲಿಯೂ ಕೂಡ ಅಂತಂದ್ರೆ ಸಹಜವಾಗಿ ಯಾರೆಲ್ಲ ಮಾತು ಇಸ್ಕೊಂಡಿದ್ರು ಅಥವಾ ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಅಂಥವ್ರು ನೆನಪು ಮಾಡುವಂಥ ಕೆಲಸ ಆಗುತ್ತೆ. ಇದು ಜಟಿಲ ಆಗುತ್ತಾ ಅವ್ರಿಗೆ, ಹೆಂಗೆ ಅಂತ? ಪಟೇಲ್ರೆ, ಇದಕ್ಕೆ ಹಿನ್ನೆಲೆ ಒಂದಿದೆ. ಈ ಜಟಿಲ ಆಗೋದಕ್ಕೂ ಮೊದಲು 2023ರಲ್ಲೇ ಜಟಿಲ ಆಗ್ಬಿಟ್ಟಿತ್ತು. ಆವಾಗಲೇ ಈಗ ಯಾವಾಗ 23ರಲ್ಲಿ ಕಾಂಗ್ರೆಸ್ ಬಹುಮತ ಬಂತು, ದಿಲ್ಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಯಾವಾಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ರಲ್ಲ ಪಾಟೀಲ್ರೆ, ಆಗ ಡಿ ಕೆ ಶಿವಕುಮಾರ್ ಅವರು ಅವಾಗಲೇ ಹೇಳಿದರು, ನಾನು ಇಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀನಿ, ಏನು ಮಾಡೋದು, ಕೊಟ್ಟ ಮಾತು ಅನ್ನೋದು ಅವತ್ತೇ ಹೈಕಮಾಂಡ್ ಮುಂದೆ ಹೇಳಿದರು. ಇಂಥವ್ರಿಗೆಲ್ಲ ನಾನು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಾ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತೇಳಿ. ಅವಾಗ ಏನು ಮಾಡಿದ್ರು ಅಂದರೆ ಪಾಟೀಲ್ರೆ, ಆವಾಗಲೇ ಒಂದು 20 ಜನ ಪ್ರಮುಖವಾದಂಥ ನಿಗಮ ಮಂಡಳಿಗಳನ್ನ 20 ಜನ ಶಾಸಕರಿಗೆ ಕೊಟ್ಟಿದ್ರು. ಅದರಲ್ಲಿ ಆ 20 ಜನರ ಪೈಕಿ ಕೆಲವರು ಈಗ ಮಿನಿಸ್ಟರ್ ಆದರು, ಇನ್ನು ಕೆಲವರು ಮಿನಿಸ್ಟರ್ ಆಗಿಲ್ಲ. ಆಗಿದ್ದಿದ್ದು ಮಾತೇನೆಂದರೆ, ನೋಡಪ್ಪ 2.5 ವರ್ಷ ಅಷ್ಟೇ, 2.5 ವರ್ಷ ಆದಮೇಲೆ ನಾನು CM ಆಗ್ತೀನಿ, ಅವಾಗ ನಿಮ್ಮನ್ನೆಲ್ಲ ಮಿನಿಸ್ಟರ್ ಮಾಡ್ಕೊತೀನಿ, ಅವಾಗ ನಿಗಮ ಮಂಡಳಿ ಎಲ್ಲ ಬೇರೆಯವ್ರಿಗೆ ಕೊಡಬೇಕು ಅಂಥೇಳಿ. ಈಗ ಡಿ ಕೆ ಶಿವಕುಮಾರ್ ಏನೋ CM ಆದರು, 2.5 ವರ್ಷ ಅಲ್ಲ 3 ವರ್ಷ ಆದಮೇಲೆ ಆದರು. ಅದರಲ್ಲಿ ಕೆಲವರೆಲ್ಲ ಮಂತ್ರಿ ಆದರು, ಅದು ಖಾಲಿ ಆಯಿತು. ಉದಾಹರಣೆಗೆ ಈಗ ಶಿವಲಿಂಗೇಗೌಡರು ಈಗ ಮಂತ್ರಿ ಆದರು. ಮಂತ್ರಿ ಆಗ್ತಿದ್ದಂಗೆ ಅವರು KHB ಅಧ್ಯಕ್ಷ ಆಗಿದ್ರಲ್ಲ, ಅದನ್ನ ಶ್ರೀನಿವಾಸ ಮಾನೆ ಅವ್ರಿಗೆ ಕೊಟ್ಟರು. ಈಗ ಹಾಗೆ ಯಾರ್ಯಾರು ಮಂತ್ರಿ ಆಗಿಲ್ವಲ್ಲ, ಈಗ ಉದಾಹರಣೆಗೆ ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಅವರು, ಅವರೀಗ ಮಂತ್ರಿ ಆಗಿಲ್ಲ. ಅವರು ಕ್ರಿಡಲ್ ಅಂದರೆ ಲ್ಯಾಂಡ್ ಆರ್ಮಿ ಅದರ ಅಧ್ಯಕ್ಷರಿದ್ದಾರೆ. ಈಗ ಹೇಳ್ತಿರೋದೇನೆಂದರೆ, ಇವರೆಲ್ಲ ಈಗ ಯಾರು ಅಶೋಕ್ ಪಟ್ಟಣ್ಣು, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಸುಬ್ಬಾರೆಡ್ಡಿ ಅವರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ನಮಗೆ ಆ ಪ್ರಮುಖ ನಿಗಮ ಮಂಡಳಿಗಳನ್ನ ನಮಗೆ ಕೊಡಿ. ಅವ್ರಿಗೆ 2.5 ವರ್ಷ ಅಲ್ಲ 3 ವರ್ಷ ಆಗಿದ್ದಾಯಿತು, ಅವ್ರು ಯಾಕೆ ಕಂಟಿನ್ಯೂ ಆಗಬೇಕು, ಬಿಡಿಸ್ಕೊಡಿ ಅಂತ ಪಟ್ಟ ಹಾಕೊಂಡು ಕೂತಿದ್ದಾರೆ. ಅವ್ರಿಗೆ ಅವ್ರು ಬಿಡೋಕೆ ರೆಡಿ ಇದ್ದಾರೆ. ಅವರು ನಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರಿ 2.5 ವರ್ಷ ಆದಮೇಲೆ, ಮಂತ್ರಿ ಮಾಡಿಲ್ಲ, ಇದನ್ನು ಕಂಟಿನ್ಯೂ ಮಾಡಿಕೊಡಿ ನಮಗೆ ಅಂತ. ಈಗ ಒಂದ್ಸತಿ ರಾಜೀನಾಮೆ ಕೊಟ್ಟಿದ್ದು ಅದು ಇದು ಎಲ್ಲ ಆಯ್ತಲ್ಲ, ಅವಾಗ ಯಾವಾಗ ಮೊನ್ನೆ ಸಂಪುಟ ವಿಸ್ತರಣೆ ಆದ ಕೂಡಲೇ ಅವಾಗ ಬೇರೆ ಒಂದು ಕೊಟ್ಟ ಮಾತು, ಅಲ್ಲೊಂದು ಕೊಟ್ಟ ಮಾತು. ಏನು ಕೊಟ್ಟ ಮಾತು? ಆಯ್ತಪ್ಪ, ರಾಜೀನಾಮೆ ಕೊಡಬೇಡಿ, ನಿಮ್ದು ಅದು ಹಾಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ. ನೀವೇನೇನಿದಿರಲ್ಲ, ಉದಾಹರಣೆಗೆ ಸಂಗಮೇಶ್ವರ ಅವ್ರದ್ದು ಉದಾಹರಣೆ ಕೊಟ್ಟಲ್ಲ, ನಿಮ್ದು ಅದರಲ್ಲೇ ಕಂಟಿನ್ಯೂ ಮಾಡ್ಕೊಡ್ತೀನಿ, ಲ್ಯಾಂಡ್ ಆರ್ಮಿಗೆ ನೀವು ಅಧ್ಯಕ್ಷ ಕಂಟಿನ್ಯೂ ಆಗಿ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಈಗ ಇವರೆಲ್ಲ ಯಾರ್ಯಾರು ಆ ಕಡೆ ಮಂತ್ರಿ ಸ್ಥಾನವೂ ಇಲ್ಲ, 2.5 ವರ್ಷದ ಹಿಂದೆ ನಿಗಮ ಮಂಡಳಿಯೂ ಸಿಗಲಿಲ್ಲ, ಈಗಲೂ ಮಂತ್ರಿ ಸ್ಥಾನ ಸಿಗಲಿಲ್ಲ, ಈಗಲೂ ನಿಗಮ ಮಂಡಳಿ ಇಲ್ಲ, ಅವ್ರು ಸುಮ್ಮನೆ ಕೂರ್ತಾರೆ. ಈಗ ಅವ್ರು ಹೇಳ್ತಾರೆ, ಮತ್ತು ಈಗ ಅಶೋಕ್ ಪಟ್ಟಣ ಹೇಳ್ತಾ ಇದ್ರು, ಈಗ ಯಾರ್ಯಾರು ಮಂತ್ರಿ ಆಗಿದಾರಲ್ಲ ಅವರೆಲ್ಲರಿಗಿಂತ ನಾನು ಸೀನಿಯರು, ನನಗೆ ಮಂತ್ರಿ ಸ್ಥಾನವೂ ಇಲ್ಲ, ನಿಗಮ ಮಂಡಳಿನೂ ಇಲ್ಲ, ಏನೂ ಇಲ್ಲ, ನಾನು ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ಕೇಳ್ತಿದ್ರು ಅವರು. ಅಂದರೆ ಇವರೆಲ್ಲ ಏನು, ಇಂಥವರೆಲ್ಲ ಈಗ ಸೇರಿ ಒಂದು ಸಹಿ ಸಂಗ್ರಹ, ಈ ಅಧಿವೇಶನ ಟೈಮಲ್ಲೇ ಒಂದು ಸೈನ್ ಕ್ಯಾಂಪೇನ್ ಮಾಡೋದು, ಸಹಿ ಸಂಗ್ರಹ ಮಾಡೋದು. ಅದರಲ್ಲಿ ಇದೆಲ್ಲ ಬರೆಯೋದು, ಏನೇನಾಗಿತ್ತು ಹಿಂದೆ ಮಾತು, ಅವ್ರಿಗೆ ಯಾಕೆ ಕಂಟಿನ್ಯೂ ಮಾಡಬೇಕೀಗ, ಇದೆಲ್ಲ ತಗೊಂಡು ಡಿಲ್ಲಿಗೆ ಹೋಗ್ತಾರಂತೆ. ದಿಲ್ಲಿಗೆ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, KC ವೇಣುಗೋಪಾಲ್, ಸಿಕ್ಕರೆ ರಾಹುಲ್ ಗಾಂಧಿ ಅವರು
ಎಲ್ರಿಗೂ ಒಂದು ಮೆಮೊರಾಂಡಮ್ ಕೊಡ್ತಾರಂತೆ, ನಮಗೆ ಕೊಡಬೇಕು ಈ ನಿಗಮ ಮಂಡಳಿನ ಅಂತ. ಈ ಲೆವೆಲಿಗೆ ಬಂದು ನಿಂತಿದ್ದಾರೆ ಪಾಟೀಲ್ರೆ. ಅಂದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾ ಹೇಳ್ತಿಲ್ಲ, ಈಗ ಚೀಫ್ ವಿಪಿನ್ ಮಾತಾಡ್ತೀವಿ ನಾವು, ನಿಗಮ ಮಂಡಳಿನೂ ಕೂಡ ಹೈಕಮಾಂಡ್ವರೆಗೂ ಹೋಗಿ ದಿಲ್ಲಿಗೆ ಹೋಗಿ ನಿಗಮ ಮಂಡಳಿಗೆ ಲಾಬಿ ಮಾಡೋದಿದೆಯಲ್ಲ ಡೆಲ್ಲಿಗೆ ಹೋಗಿ, ಅದು ವೇಣುಗೋಪಾಲ್, ಸುರ್ಜೇವಾಲಾ, AICC ಅಧ್ಯಕ್ಷರು ಕಡೆಗೆ ರಾಹುಲ್ ಗಾಂಧಿವರೆಗೂ ಹೋಗ್ತಿರೋದು, ಇದು ಕೂಡ ಹೊಸ್ತೆ ಪಾಟೀಲ್ರೆ. ಯಾಕಂದರೆ ನಿಗಮ ಮಂಡಳಿ ಸಾಮಾನ್ಯವಾಗಿ ಇಲ್ಲಿ ಕೊಟ್ಬಿಡ್ತಿದ್ರು CM. ಈಗ ಮಂತ್ರಿ ಸ್ಥಾನವೇ CM ಪರಮಾಧಿಕಾರ ಅಂತಾರೆ, ಅದಂತೂ ಬಿಡಿ ಅಲ್ಲಿಂದನೇ ಬರುತ್ತೆ ಲಕೋಟೆಯಲ್ಲಿ. ಕಡೆಗೆ ನಿಗಮ ಮಂಡಳಿಯೂ ಕೂಡ ಈಗ ಮುಖ್ಯಮಂತ್ರಿ ಅಲ್ಲದೆ ದಿಲ್ಲಿ ನಾಯಕರೇ ಮಾಡೋಕೆ ಆಗ್ತಿದೆ ಅಂತ ಹೇಳಿ ವಿಧಾನಸೌಧ ಕಾರಿಡಾರಲ್ಲಿ ಇದು ಒಂದು ಟಾಕ್ ಆಗ್ತಾ ಇದೆ. ಬಹುಶಃ ಈಗ ನಿಗಮ ಮಂಡಳಿ ವಿಚಾರಗಳನ್ನು ಕೂಡ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಹೈಕಮಾಂಡೇ ಎಲ್ಲವನ್ನು ನಿರ್ಧಾರ ಮಾಡುತ್ತೆ, ಇದು ಹೈಕಮಾಂಡ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ಈಗ ಮುಖ್ಯಮಂತ್ರಿಗಳ ಮಾತಿಗೆ ಯಾರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಹಿಂಗಾಗಿ ಅಲ್ಲೇ ಹೈಕಮಾಂಡ್ ಕಡೆ DK ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರೆ, ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಅನಿವಾರ್ಯವಾಗಿ ಎಂಟ್ರಿ ಕೊಡುವಂಥ ಪರಿಸ್ಥಿತಿ. ಕಾರಣ ಎಲ್ಲ ಔಟ್ ಆಫ್ ಕಂಟ್ರೋಲ್, ಯಾರು ಯಾರ ಮಾತನ್ನು ಕೇಳ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು ಸ್ಪಷ್ಟ ಆಗಿದೆ ಅನ್ನೋಂಥ ಕನ್ಕ್ಲೂಷನ್ಗೂ ಬರ್ಬೋದಾ ಪಾಟೀಲ್ರೆ? ನೀವು ನೋಡಿರ್ತೀರಿ ಒಂದು ಡೈಲಾಗ್ ಜಮೀರ್ ಅಹಮದ್ ಖಾನ್ ಅವ್ರದ್ದು ಏನಂತಿರ್ತಾರೆ ಗೊತ್ತಾ, ಅವರು ನಮ್ಮ ಪಾರ್ಟಿ ಇದು ನಮ್ದು ಹೈಕಮಾಂಡ್ ಪಾರ್ಟಿ ಅನ್ನೋದವ್ರ ಮಾತು, ನಮ್ದು ಹೈಕಮಾಂಡ್ ಪಾರ್ಟಿ ಅನ್ನೋದವ್ರು ಮಾತಿದ್ರೆ, ಅವ್ರ ಪಾರ್ಟಿ ಹೈಕಮಾಂಡೇ. ಈಗ ಸರ್ಕಾರನೂ ಹೈಕಮಾಂಡ್ ಸರ್ಕಾರ ಆಗೋಯ್ತಾ ಅನ್ನೋ ಚರ್ಚೆ ವಿಧಾನಸೌಧದಲ್ಲಿ ನಡೀತಾ ಇರೋದು ಪಾಟೀಲ್ರೆ. ಪಕ್ಷ ಹೈಕಮಾಂಡ್ ಪಕ್ಷ ಆದರೆ ಬಿಡಿ, ಅದು ಹೈಕಮಾಂಡ್ದೇ ಪಕ್ಷ, ಅದು ಒಪ್ಕೊಳ್ಳೋದೇ. ಅದು ಸರ್ಕಾರ ಹೈಕಮಾಂಡ್ದ, ಹಾಗಾದ್ರೆ ಸರ್ಕಾರವೂ ಹೈಕಮಾಂಡ್ದ. ಈಗ ನಿಮ್ಗೆ ನೆನಪಿರ್ಬೋದು, ರಾಜಣ್ಣ ಅವರು ಮಿನಿಸ್ಟರ್ ಆಗಿದ್ದಾಗ, ಸಹಕಾರ ಸಚಿವರಾಗಿದ್ದಾಗ, ಇಲ್ಲಿ ಸುರ್ಜೇವಾಲಾ ಅವರು KK ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ದೊಡ್ಡ ಕಾಂಟ್ರವರ್ಸಿ ಆಯಿತು, ನಿಮ್ಗೆ ನೆನಪಿದ್ಯಾರು? ಫೋಟೋ ಎಲ್ಲ ರಿಲೀಸ್ ಆಗಿತ್ತು ಪಾಟೀಲ್ರೆ. ಅದು ಹೆಂಗೆ, ಈಗ ಒಬ್ರು ಉಸ್ತುವಾರಿ AICC ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹೆಂಗ್ ಮೀಟಿಂಗ್ ಮಾಡ್ತಾರೆ ಅನ್ನೋ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಈವನ್ ರಾಜಣ್ಣ ಅವರೇ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು, ನೆನಪಿರ್ಬೋದು ನಿಮಗೆ. ಸೊ ಅಂದ್ರೆ ಸರ್ಕಾರದಲ್ಲಿ ಹೈಕಮಾಂಡ್ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಲಿಕ್ಕೆ ಬರೋದಿಲ್ಲ, ಇವೆಲ್ಲ ಇಂಡೈರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಬಟ್ ಅದನ್ನು ಕೂಡ ಈಗ ಡೈರೆಕ್ಟ್ ಆಗಿ ಆಗ್ತಾ ಇದೆಯಲ್ಲ ಅನ್ನೋದು ವಿಧಾನಸೌಧ ಮೂಲಗಳು ನಮಗೆ ಕೊಡ್ತಾ ಇರೋ ಮಾಹಿತಿ ಪಾಟೀಲ್ರೆ. ಏನೇನಾಗುತ್ತೆ ನೋಡೋಣ ವೀರೇಂದ್ರ. ಹಾಗಿದ್ರೆ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.